ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಶಾ. ಇವತ್ತು ನಾನು ತೋರಿಸ್ತಾ ಇರುವಂತಹ ದೇವಸ್ಥಾನ ಯಾವುದಪ್ಪ ಅಂದರೆ ಕಾರ್ಕಳದಲ್ಲಿರುವಂತಹ ಮಾರಿಕಾಂಬ ದೇವಸ್ಥಾನ. ಸೊ ನೀವೇನಾದರೂ ಕಾರ್ಕಳಕ್ಕೆ ಹೋದರೆ ಈ ದೇವಸ್ಥಾನವನ್ನು ಮಿಸ್ ಮಾಡದೆ ಹೋಗಿ. ಯಾಕೆಂದರೆ ಇದು ಬಸ್ ಸ್ಟ್ಯಾಂಡಿಗೆ ತುಂಬ ಹತ್ರದಲ್ಲಿರುವಂತಹ ದೇವಸ್ಥಾನ. ಅದು ಸಿಟಿಯ ಮಧ್ಯದಲ್ಲಿದ್ದರೂ ತುಂಬಾ ಸ್ಪೀಷಿಯಸ್ ಆಗಿರೋ ದೇವಸ್ಥಾನ, ಅಷ್ಟೇ ನೀಟಾಗಿರುವಂತಹ ದೇವಸ್ಥಾನ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಕೋಸ್ಟಲ್ ಏರಿಯಾ ಸೈಡ್ ಹೋದರೆ ದೇವಸ್ಥಾನಗಳಿಗೆ ಫೇಮಸ್ಸು ಅಂತ ಹೇಳಿ. ಸೊ ಅದೇ ರೀತಿ ಈ ದೇವಸ್ಥಾನನೂ ಕೂಡ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಬರೀ ಕಾರ್ಕಳದಲ್ಲಿ ಇದೊಂದೇ ಅಂತಲ್ಲ, ತುಂಬಾ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಇದು ಒಂದು. ಇಲ್ಲಿ ಮೊದಲೇದಾಗಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ದೂರದಿಂದನೇ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು, ಮೊದಲೇದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಒಳಗಡೆ ಹೋದಂಗೆ ನೋಡಿ, ಹಿಂದ್ಗಡೆ ಅಲ್ಲಿ ಕಲ್ಲು ಅಂದರೆ ಕೆಂಪು ಇಟ್ಟಿಗೆಯನ್ನು ಕಲ್ಲನ್ನು ಯೂಸ್ ಮಾಡಿಕೊಂಡು ಮತ್ತು ವುಡ್ಡನ್ನು ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಗೋಲ್ಡ್ ಬಿಟ್ಟು ಯಾವುದೇ ರೀತಿ ಪೇಂಟಿಂಗನ್ನು ಮಾಡಿಲ್ಲ ಇಲ್ಲಿ. ಕಾರ್ಕಳ ಅಂತಂದರೆ ಕಲ್ಲಿಗೆ ಫೇಮಸ್ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಧರ್ಮಸ್ಥಳದಲ್ಲಿರುವಂತಹ ಗೊಮ್ಮಟೇಶ್ವರ ಮೂರ್ತಿಗೆ ಆ ಒಂದು ಮೂರ್ತಿಯನ್ನು ಇಲ್ಲಿಂದನೇ ರೆಡಿ ಮಾಡ್ಕೊಂಡು ಹೋಗಿರೋದು. ಇಟ್ ಮೀನ್ಸ್ ಕಲ್ಲಿಗೆ ಇದು ಫೇಮಸ್ ಅಂತಲೇ ಹೇಳ್ಬೋದು ಕಾರ್ಕಳ. ಅದಲ್ಲದೆ ವುಡ್ಡಲ್ಲೂ ಕೂಡ ಈ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಬರೀ ವುಡ್ ಅಷ್ಟೇ ಅಲ್ಲ, ಸೊ ಇವರು ಯೂಸ್ ಮಾಡಿರೋವಂಥದ್ದು ಸ್ಟೋನು ಮತ್ತು ಕೆಂಪಿಟ್ಟಿಗೆಯನ್ನು ಯೂಸ್ ಮಾಡಿದ್ದಾರೆ. ಅದಂತೂ ತುಂಬಾ ಲುಕ್ ಕೊಡ್ತಾ ಇದೆ ಈ ದೇವಸ್ಥಾನಕ್ಕೆ. ನೋಡಿರ್ಬೋದು ನಿಮಗೆ, ಗೋಲ್ಡ್ ಕಲರ್ ಪೇಂಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪೇಂಟನ್ನು ಇಲ್ಲಿ ಯೂಸ್ ಮಾಡಿಲ್ಲ. ಒಂದು ಸ್ಟೋನು, ವುಡ್ಡು ಮತ್ತು ಕೆಂಪಿಟ್ಟಿಗೆಯನ್ನು ಯೂಸ್ ಮಾಡಿದ್ದಾರೆ. ಗೋಡೆಗಳಿಗೆಲ್ಲ ಕೆಂಪಿಟ್ಟಿಗೆಯನ್ನು ಯೂಸ್ ಮಾಡಿದ್ದಾರೆ. ತುಂಬಾ ನೀಟಾಗಿ ಕಾಣಿಸ್ತಿತ್ತು ಕಣ್ರಿ. ನೀವೇನಾದರೂ ಓದಿ ಈ ದೇವಸ್ಥಾನ ಯಾವತ್ತೂ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಅದು ಸಿಟಿಯ ಮಧ್ಯದಲ್ಲೇ ಇದ್ದರೂ ಕೂಡ ಎಷ್ಟು ಪ್ರಶಾಂತವಾಗಿ ಅನಿಸ್ತಿತ್ತು ಅಂದರೆ ಆ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ. ಅದು ಅಲ್ಲದೆ ಅಷ್ಟೇ ನೀಟಾಗಿದೆ ಈ ದೇವಸ್ಥಾನ. ನೋಡಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ವುಡ್ ಯೂಸ್ ಮಾಡಿದ್ದಾರೆ ಮತ್ತು ಸ್ಟೋನ್ ಯೂಸ್ ಮಾಡಿದ್ದಾರೆ. ನೋಡಿ ಅಲ್ಲಿ ಕೆಂಪಿಟ್ಟಿಗೆಯನ್ನು ಮುಂದೆ ಹೋಗ್ತಾ ನಾನು ನಿಮಗೆ ಕೆಂಪಿಟ್ಟಿಗೆಯನ್ನು ಗೋಡೆಗೆ ಹೆಂಗೆ ಅವರು ಆಲ್ಟ್ರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಸಿಟಿಲಿ ಮಧ್ಯದಲ್ಲೇ ಇದೆ ಕಣ್ರಿ. ಎಷ್ಟೊಂದು ಸ್ಪೀಷಿಯಸ್ ಆಗಿದೆ ನೋಡ್ರಿ. ನೋಡಿ ಆ ಗೋಡೆಗೆ ಕೆಂಪಿಟ್ಟಿಗೆಯನ್ನು ಹೆಂಗೆ ಯೂಸ್ ಮಾಡಿದ್ದಾರೆ. ನೀವು ನಿಜವಾಗ್ಲೂ ಆ ದೇವಸ್ಥಾನಕ್ಕೆ ಹೋದರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ ಅಂತಲೇ ನಾನು ಭಾವಿಸ್ತೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಕೆಂಪಿಟ್ಟಿಗೆಯನ್ನು ಎಷ್ಟು ನೀಟಾಗಿ ಹಾಕಿದ್ದಾರೆ. ಅದ್ರ ಜೊತೆಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಕಾರ್ಕಳಕ್ಕೆ ಹೋದರೆ ದಯವಿಟ್ಟು ಈ ದೇವಸ್ಥಾನವನ್ನು ಮಿಸ್ ಮಾಡಬೇಡಿ. ಮಾರಿಕಾಂಬಾ ದೇವಿಯ ದರ್ಶನ